ದಾವಣಗೆರೆ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆ ಈಡೇರಿದ್ದು ದಾವಣಗೆರೆಯಿಂದ ಶ್ರೀಶೈಲಕ್ಕೆ ಪ್ರತಿದಿನ ಸ್ಲೀಪರ್ ಕೋಚ್ ಬಸ್ ಸೇವೆ ಆರಂಭಗೊಂಡಿದೆ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದರು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದಾವಣಗೆರೆಯಿಂದ ಶ್ರೀಶೈಲ ಮಾರ್ಗದ ಬಸ್ ಸಂಚಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿದಿನ ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸಂಜೆ 5:15ಕ್ಕೆ ಹೊರಡುವ ಬಸ್ಸು ಹರಿಹರ, ಹರಪನಹಳ್ಳಿ, ಹೊಸಪೇಟೆ, ಬಳ್ಳಾರಿ ಮಾರ್ಗವಾಗಿ ಬೆಳಿಗ್ಗೆ 7 ಗಂಟೆಗೆ ಶ್ರೀಶೈಲ ತಲುಪಲಿದ್ದು 1,516 ರೂಪಾಯಿ ಪ್ರಯಾಣ ದರ ಇತ್ತು. ಪುನಃ ಸಂಜೆ 7:15ಕ್ಕೆ ಶ್ರೀಶೈಲದಿಂದ ಹೊರಟು ಅದೇ ಮಾರ್ಗವಾಗಿ ಬೆಳಿಗ್ಗೆ 7 ಗಂಟೆಗೆ ದಾವಣಗೆರೆ ಬಸ್ ನಿಲ್ದಾಣಕ್ಕೆ ತಲುಪಲಿದ್ದು, ಮುಂದಿನ ದಿನಗಳಲ್ಲಿ ಪ್ರಯಾಣಿಕರ ಸಂಖ್ಯೆಯನ್ನು ನೋಡಿಕೊಂಡು ಹೆಚ್ಚಿನ ಬಸ್ಸುಗಳನ್ನು ಬಿಡುವ ಉದ್ದೇಶವಿದ್ದು ದಾವಣಗೆರೆ ಜನತೆ ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಸ್ವಲ್ಪ ಹಿಂದೆ ಹೋಗ್ರಿ ಸರ್, ಎಲ್ಲ ಸ್ವಲ್ಪ ಹಿಂದೆ ದಾವಣಗೆರೆ ಶ್ರೀಶೈಲಕ್ಕೆ ಮತ್ತು ಶ್ರೀಶೈಲಕ್ಕೆ ದಾವಣಗೆರೆಯಿಂದ ಭಾಳ ದಿವಸಗಳ ಒಂದು ಬೇಡಿಕೆ ಇತ್ತು. ಅದರಲ್ಲಿ ಸ್ಲೀಪರ್ ಕೋಚ್ ಬೇಕು ಅಂಥೇಳಿ KSRTC ಅವ್ರನ್ನ ಕೇಳ್ಕೊಂಡಾಗ ಇವತ್ತು ದಾವಣಗೆರೆ, ಹರಿಹರ, ಹೊಸಪೇಟೆ, ಬಳ್ಳಾರಿ, ಶ್ರೀಶೈಲ ಹೀಗೆ ದಿವಸ ಒಂದು ಬಸ್ಸನ್ನು ಬಿಡಬೇಕು ಸ್ಟಾರ್ಟಿಂಗು. ಮತ್ತು ನೋಡ್ತಾ ಪ್ಯಾಸೆಂಜರ್ಸು ಸ್ಟ್ರೆಂತ್ ನೋಡ್ಕೊಂಡು ಮತ್ತೆ ಇನ್ನೂ ಜಾಸ್ತಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಟ್ಟು 576 ಕಿಲೋಮೀಟ್ರು ಈ ಬಸ್ಸು ಇವತ್ತು ಚಾಲನೆಯನ್ನು ಮಾಡಿದ್ದೇವೆ. ನಮ್ಮ ದಾವಣಗೆರೆ ಜನತೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯ ಉಪಯೋಗ ಮಾಡಿಕೊಂಡು ಶ್ರೀಶೈಲಕ್ಕೆ ರೆಗ್ಯುಲರ್ ಆಗಿ, ಏಕೆಂದರೆ ತಿರುಪತಿನೂ ಒಂದು ತಿರುಪತಿ ಇದೆ ಹಾಗೆ, ಅದೇ ರೀತಿ ಈಗ ಶ್ರೀಶೈಲ, ಮಂತ್ರಾಲಯ, ಧರ್ಮಸ್ಥಳ ಎಲ್ಲ ನಮ್ಮದು ಏನು ಕಾರ್ಯಕ್ರಮಗಳಿದಾವೋ ಅದರಲ್ಲಿ ಸಾಕಷ್ಟು ಉಪಯೋಗ ಆಕೈತಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ ಮತ್ತು 1,200 ರೂಪಾಯಿ ಅಂದಾಜಿನಲ್ಲಿ ಈ ಒಂದು ಪ್ರಯಾಣ ಸುಖಕರವಾಗಲಿ ಅಂತ ನಾನು ಹಾರೈಸ್ತೇನೆ. ದಾವಣಗೆರೆ, ಹರಿಹರ, ಹೊಸಪೇಟೆ, ಬಳ್ಳಾರಿ, ಶ್ರೀಶೈಲ. ನೆಕ್ಸ್ಟ್ ಯಾವ್ಯಾವುದೋ ತಂಬ ಬಿಡಿಸ್ಕೊಡ್ತಾನೆ, ಯಾವ ಎಲ್ಲ ತೀರ್ಥಸ್ಥಳಗಳು ತಂಬ ಮಾಡಿಸ್ಕೊಡ್ತಾನೆ. ಆಮೇಲೆ ಏರ್ಪೋರ್ಟಿಂದನೂ ಅದನ್ನು ಒಂದು ಸ್ವಲ್ಪ ರಿಕ್ವೈರ್ಮೆಂಟ್ ಐತಿ ಅಂತ ಭಾಳ ಜನದ ಬೇಡಿಕೆ ಇತ್ತು. ದಾವಣಗೆರೆಯಿಂದ ಕೆಂಪೇಗೌಡ ಏರ್ಪೋರ್ಟಿಗೆ ಅದು ಒಂದು ನಾಳೆಯಿಂದ ಬಿಡ್ತದೆ.